ಸೊ ನಾವು ಮತ್ತೆ ಕಾರ್ಯಕ್ರಮದ ಚರ್ಚೆಗೆ ವಾಪಸ್ ಆಗ್ತಾ ಇದ್ದೀವಿ. ಹೀರೋಯಿನ್ಸ್ ಟಾರ್ಗೆಟ್ ಅನ್ನುವಂತಹದ್ದು ಪ್ರಶ್ನೆ. ಇದರ ಜೊತೆಗೆ ನಾನು ಈಗಾಗಲೇ ಹೇಳ್ತಾ ಇದ್ದೀನಿ, ಇದು ಕೇವಲ ಒಂದು ಘಟನೆ ಅಲ್ಲ, ಪ್ರತಿ ಬಾರಿಯೂ ಇಂತಹ ಹಲವಾರು ಘಟನೆಗಳು ನಡೀತಾ ಇರುತ್ತವೆ. ದೌರ್ಜನ್ಯದ ಘಟನೆಗಳು ಬಾಲಿವುಡ್ನಿಂದ ಹಿಡಿದು ಸೌತ್ ಇಂಡಸ್ಟ್ರಿಯವರೆಗೂ ಕೂಡ ಇಂತಹ ಹಲವಾರು ಘಟನೆಗಳನ್ನು ನಾವು ನಿತ್ಯ ನೋಡ್ತಾ ಇದ್ದೀವಿ. ಹಾಗಾದರೆ ಹೀರೋಯಿನ್ಸ್ಗೆ ಸೇಫ್ಟಿ ಇಲ್ವಾ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ನಾನು ಮೊದಲಿಗೆ ಪೂಜಾ ಗಾಂಧಿ ಅವ್ರನ್ನ ಮಾತನಾಡಿಸ್ತೀನಿ. ಪೂಜಾ ಗಾಂಧಿ ಅವರೇ, ಈ ಘಟನೆಯನ್ನ ನೀವು ಕೇಳಿದಾಗ ನಿಮ್ಗೆ ಏನು ಅನಿಸಿತ್ತು? ಒಟ್ಟಾರೆ ಘಟನೆ ಬಗ್ಗೆ ಏನಂತೀರಿ? ನಿಜವಾಗ್ಲೂ ತುಂಬಾ ಭಯ ಆಗ್ತಾ ಇದೆ. ನಾವು ಸೇಫ್ ಇಲ್ಲ ಅಂತ ಅನಿಸ್ತಾ ಇದೆ ನಮಗೆ. ಇಟ್ ಇಸ್ ವೆರಿ ಶಾಕಿಂಗ್ ಅಂಡ್ ವೆರಿ 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 ಇಟ್ಸ್ ಸ್ಕೇರಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಐ ವಾಸ್ ಸೋ ಶಾಕ್ಡ್ ಈ ಘಟನೆ ಬಗ್ಗೆ ಗೊತ್ತಾದ ಮೇಲೆ ದ್ಯಾಟ್ ನಿಜವಾಗ್ಲೂ ನೋಬಡಿ ಈಸ್ ಸೇಫ್ ಇನ್ ದಿಸ್ ಕಂಟ್ರಿ ಎನಿಮೋ. ನಾವು ದಿನ ರೇಪ್ ಬಗ್ಗೆ ಪೇಪರಲ್ಲಿ ಓದ್ತೀವಿ, ಟಿ ವಿಲಿ ನೋಡ್ತೀವಿ, ಈ ಘಟನೆ ನಡೀತಾ ಇದೆ, ಆ ಘಟನೆ ನಡೀತಾ ಇದೆ. ಇವತ್ತು ಅಂದರೆ ಒಂದು ಸೆಲೆಬ್ರಿಟಿಗೆ, ಒಂದು ಫಿಲ್ಮ್ ಸ್ಟಾರ್ಗೆ ಕೂಡ ಇಂಥ ಯುನೋ somebody had to go through this. It is really shocking and I feel that we are not safe anymore. ಎಸ್, ಅದೇ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ನಾವು ನಿಜವಾಗ್ಲೂ ಸೇಫ್ ಅಲ್ವಾ ಅನ್ನುವಂಥದ್ದು. ಬಸವರಾಜ ಮಾಲಗತ್ತಿ ಅವರೇ, ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಇಂತಹ ಘಟನೆ ದಾಖಲಾಗಿದ್ದಾಗಲಿ ಅಥವಾ ಇಂತಹ ಘಟನೆ ಗಮನಕ್ಕೆ ಬಂದಿದ್ದಾಗಲಿ ನಡೆದಿತ್ತಾ ಸರ್? ಇಲ್ಲ, ಸುಮಾರು ಆಗಿದ್ದಾವೆ. ಕೀಟ್ಲೆ ಮಾಡ್ತಿರ್ತಾರೆ ಅಷ್ಟೇ. ಶೂಟಿಂಗ್ ಗೀಟಿಂಗ್ ಇರುವಾಗ ಅಥವಾ ನಾಟಕ ನಡೆದಾಗೆ ಹೋಗಿ ತಪ್ಪಿಕೊಂಡು ಇದ್ದಾವೆ ಕೆಲವೊಬ್ರು ಕುಡುಕರದ್ದು ಹೋಗಿ ಅಂಥವು ಘಟನೆ ಆಗಿದ್ದಾವೆ. ನಾನು DSP ಬಾಲ್ಕೋಟ್ DSP ಇದ್ದೆ. ಆ ಬದಾಮಿ ಅದು ಎಲ್ಲ ನಮಗೆ ಬರ್ತವೆ. ಅಲ್ಲಿ ಶೂಟಿಂಗ್ ಗಿಟಿಂಗ್ ನಡೆದಾಗ ಕಾಮನ್ ಅವೆಲ್ಲ. ನಾವು ಪೊಲೀಸರು ಬಂದು ಅವರು ಪಾಪ ಹೇಳ್ತಿದ್ರು, ಇದು ಒಮ್ಮೆ ಹೇಳಬಾರ್ದ ಹೆಸರು, ಅವರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ನಾವು ಮತ್ತೆ ಹೆಚ್ಚಿನ ಪೊಲೀಸರು ಕಳಿಸಿ ಅವ್ರಿಗೆ ರಕ್ಷಣೆ ಕೊಟ್ವಿ. ಈ ಜನ ಏನಾಗ್ಬಿಟ್ಟಿದೆ ಇತ್ತಿತ್ತಲಾಗಿ ಅಂದರೆ, ಈ ಹೆದರಿಕೆ ಅನ್ನೋದೇ ಇಲ್ಲ. ಕೋರ್ಟ್ ಆಗಲಿ, ಪೊಲೀಸರ ಬಗ್ಗೆ ಆಗಲಿ, ಕಾನೂನು ಬಗ್ಗೆ ಆಗಲಿ ಒಂಚೂರು ಹೆದರಿಕೆ ಇಲ್ಲ. ಆ ಕಾರಣಕ್ಕೆ ಇಂಥ ಅನಾಹುತಗಳು ಆಗ್ತಾ ಇದ್ದಾವೆ. ಅದರಲ್ಲಿನೂ ಒಬ್ಬರು ಸೆಲೆಬ್ರಿಟಿಗೆ ಈ ಥರ ಆಗ್ತಾಯಿದೆ ಅಂದರೆ ಭಾಳ ಇದು ವೆರಿ ಸೀರಿಯಸ್ ತೊಗೋಬೇಕು. ಯಾಕಂದರೆ ಅದಕ್ಕೆ ಬರೀ ಅವ್ರದ್ದು ಅಷ್ಟೇ ಅಲ್ಲ, ಪಾಪ ಅವ್ರದ್ದೇನು ತಪ್ಪಿದೆ ಅದರಲ್ಲಿ. ಅವಳು ಶೂಟಿಂಗ್ ಮುಗಿಸಿ ಹೊರಟಿದ್ದಾಳೆ ಮನೆಗೆ, ಇನ್ನೂ ಧೈರ್ಯದಿಂದ 5-6 ಜನ ಫೇಸ್ ಮಾಡಿ ಎಸ್ಕೇಪ್ ಆಗಿದ್ದಾಳೆ. ಒನ್ ಶುಡ್ ಅಪ್ರಿಸಿಯೇಟ್ ಹರ್ ಕರೇಜ್. ಬಂದು ಕಂಪ್ಲೇಂಟು ಕೊಟ್ಟಿದ್ದಾರೆ. ಸೊ ಇದು ನಾನು ಅವ್ರದ್ದಷ್ಟಲ್ಲ, ಈ ಪ್ರೊಡ್ಯೂಸರ್ದು ಇದರಲ್ಲಿ ಹೊಣೆಗಾರಿಕೆ ಇರ್ತದೆ. ಯಾಕಂದರೆ ಬರೀ ಅವ್ರಿಗೆ ಬಳಸ್ಕೊಂಡು ನೀವು ಹೋಗಂತ ಕಳಿಸೋದಲ್ಲ. ಈ ನಾವು IT ಇಂಡಸ್ಟ್ರಿಯಲ್ಲಿ ಟೆಕ್ಕಿಗಳು ಹೋದರೆ ಏನಾದರೂ ರೇಪ್ ಗೀಪ್ ಆನ್ ದ ವೇ ಏನಾದರೂ ರೇಪ್ ಗೀಪ್ ಆದರೆ ನಾವು ಟೆಕ್ಕಿ ಓನರ್ಗೂ ಕೇಸ್ ಹಾಕ್ತೇವೆ, ಕಂಪ್ನಿ ಮಾಲಕನಿಗೂ ಕೇಸ್ ಹಾಕ್ತೇವೆ, MDಗೂ ಕೇಸ್ ಹಾಕ್ತೇವೆ, ಅವ್ರಿಗೆ ಇನ್ವಾಲ್ವ್ ಮಾಡ್ತೇವೆ. ಯು ಹ್ಯಾವ್ ನಾಟ್ ಗಿವನ್ ಪ್ರಾಪರ್ ಪ್ರೊಟೆಕ್ಷನ್ ಟು ಯುವರ್ ಎಂಪ್ಲಾಯೀಸ್ ಅಂತ. ಹಾಗೆ ಪ್ರೊಡ್ಯೂಸರ್ ಇದ್ದವನು ಅವ್ರಿಗೆಲ್ಲ ಶೂಟಿಂಗ್ ಮುಗಿದ ಮೇಲೆ ಆಡ್ ಅವರ್ಸ್ನಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಈಗೇನು ಸೆಕ್ಯೂರಿಟಿಯಲ್ಲಿ ಬೇಕೋ ಅಷ್ಟು ಗನ್ಮೆನ್ ಸಿಗ್ತಾರೆ. ಒಂದಿಬ್ಬರು ಗನ್ಮೆನ್ ಕಳಿಸ್ಲಿಕ್ಕೆ ಏನಾಗಿದೆ ರೋಗ, ಅವನಿಗೆ ಕಳಿಸ್ಬೋದಾಗಿತ್ತು, ಪ್ರೊಡ್ಯೂಸರ್ ಕಳಿಸ್ಬೋದಿತ್ತು, ಅದು ಡೈರೆಕ್ಟ್ರಿಗೆ ಹೇಳ್ಬೋದಾಗಿತ್ತು. ಆಡ್ ಅವರ್ಸ್ನಲ್ಲಿ ಈ ಥರ ಹೋಗೋದು. ಆಮೇಲೆ ಇದು ಒಂದಾದರೆ ಇನ್ನೊಂದು, ಆ ಲೇಡೀಸ್ದ ಹುಡುಗಿ ಏನಿದ್ದಾಳೆ ಹೀರೋಯಿನಿ, ಅವಳು ಡ್ರೈವರ್. ತಾನು ಡ್ರೈವರ್ ಇಟ್ಕೋಬೇಕಾದ್ರೆ ಅವನು ಆಂಟಿಸಿಡೆಂಟ್ಸ್ ಎಲ್ಲ ಚೆಕ್ ಮಾಡಬೇಕು, ಪೊಲೀಸ್ ಕಡೆಯಿಂದ ವೆರಿಫಿಕೇಷನ್ ಮಾಡಬೇಕು. ಅವನು ಕ್ರಿಮಿನಲ್ ಮೈಂಡ್ ಇದ್ದಾನೆ, ಹಿಂದೆ 1-2-3 ಕೇಸ್ ಆಗಿದಾವಂತೆ ಅವನ ಮೇಲೆ. ಅಂಥವನಿಗೆ ಇಟ್ಕೋಬಾರ್ದು. ವೆರಿಫೈ ಮಾಡಿ, ನಿರ್ಮಾಪಕ ಒಬ್ಬರು ಈ ರೀತಿ ಹೊರಗೆ ಹೇಳಿದ್ದಾರೆ, ಅಂದ್ರೆ ನನ್ನ ವೈಫಿನ ಕಾರನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದ ಅವನು ಅಂತ. ಅದಕ್ಕೆ ಅದು ಅವ್ನು ವೆರಿಫೈ ಮಾಡಬೇಕು. ವೆರಿಫೈ ಮಾಡಿ ಅಂತ ಡ್ರೈವರ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು. ಯಾರು ಶಿಕ್ಷಕರಿಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಇದು ಅವ್ರ ಎಕ್ಸ್ ಡ್ರೈವರ್ ಅಲ್ಲ ಡ್ರೈವ್ ಮಾಡ್ತಿದ್ದು. ಎಕ್ಸ್ ಡ್ರೈವರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ಇದು ಒಂದು ಕ್ಯಾಬ್ ನ ಮಾಡ್ಕೊಟ್ಟಿದ್ದು. ಶೂಟಿಂಗ್ ಹೋಗಿಲ್ಲ, ಡಬ್ಬಿಂಗ್ ಹೋಗಿದ್ರು. ಈಗ ತ್ರಿಶೂರಲ್ಲಿ ಇರೋರು ಅವರು, ಎರ್ನಾಕುಲಂ ಅಲ್ಲಿ ಡಬ್ಬಿಂಗ್ ಸ್ಟುಡಿಯೋ ಇತ್ತು. ಸೊ ಡಬ್ಬಿಂಗ್ ಮುಗಿಸ್ಕೊಂಡು ರಾತ್ರಿ ಹೊತ್ತು ಅವ್ರು ವಾಪಸ್ ತ್ರಿಶೂರಿಗೆ ಹೋಗ್ತಿದ್ರು ಮನೆಗೆ ಸರ್. ಹೋಗ್ಬೇಕಾದ್ರೆ ಒಂದು ಕ್ಯಾಬ್ ಮಾಡಿಕೊಟ್ರು. ಅದೇ ಕ್ಯಾಬಲ್ಲಿ ಬೆಳಗಿನ ಜಾವ ಬಂದ್ರು. ಬೆಳಗಿನ ಜಾವ ಡಬ್ಬಿಂಗು ಕೂಡ ಅದೇ ಕ್ಯಾಬಲ್ಲಿ ಬಂದಿದ್ದಾರೆ. ಓಕೆ, ಹೌದಮ್ಮ. ಶೂಟಿಂಗ್ದಲ್ಲಿ ಶೂಟಿಂಗ್ ಇರಲಿ, ಡಬ್ಬಿಂಗ್ ಇರಲಿ, ಪ್ರೊಡ್ಯೂಸರ್ ಜವಾಬ್ದಾರಿ ಅದು. ಒಬ್ಬ ಲೇಡಿಗೆ ಒಬ್ಬರಿಗೆ ಆಡ್ ಅವರ್ಸ್ ಅಲ್ಲಿ ಕಳಿಸ್ತಾರಂದ್ರೆ ಇಟ್ ಇಸ್ ಹೀಸ್ ರೆಸ್ಪಾನ್ಸಿಬಿಲಿಟಿ. ನನಗೆ ಪ್ರತಿ ಸಲ ಕೂಡ ಅಟ್ಲೀಸ್ಟ್ ಒಂದು ಗನ್ಮ್ಯಾನ್ ಕೊಡಬೇಕು. ಬೇಕಷ್ಟು ಜನ ಗನ್ಮ್ಯಾನ್ ಸಿಗ್ತಾರೆ ಈಗ ಸೆಕ್ಯೂರಿಟಿಯಲ್ಲಿ. ಐ ಅಗ್ರಿ. ಸೆಕ್ಯೂರಿಟಿ ಗನ್ಮ್ಯಾನ್ ಸಿಗ್ತಾರೆ, ಒಂದು ಇಬ್ಬರು ಕಳಿಸ್ಕೊಡ್ಬೇಕು, ಹೋಗ ಬಿಟ್ವಾ ಅವ್ರಿಗೆ ಅಂತ. ಡೇ ಟೈಮ್ ಆದ್ರೆ ಅಡ್ಡಿ ಇಲ್ಲ, ಏನು ತೊಂದರೆ ಇಲ್ಲ. ಅಟ್ಲೀಸ್ಟ್ ನೈಟ್ ಅವರ್ಸ್ನಲ್ಲಿ ಈ ಥರ ಪ್ರಿಕಾಷನ್ ತಗೋಬೇಕು ನಾವು, ಏನಾಗಲ್ಲ ಅಂತ. ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುವಂಥದ್ದು